ನೋಡಿ, ಹೂನಲ್ಲಿ ಶಾಮಂತಿಗೆ ಹೂನಲ್ಲಿ ಜಿಂಕೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು. ಒಳಗಡೆ ಎಲ್ಲ ಫೋಮ್ ಹಾಕಿರ್ತಾರೆ. ಮಕ್ಕಳುಗಳೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಫ್ರೀ ಇದೆ. ಎಂಟ್ರೆನ್ಸ್ ಫೀಸು ಫ್ರೀ. ಇವಾಗ ನೋಡಿ, ಹಾಗಲಕಾಯಲ್ಲಿ ಆನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಡೇ ಬರಬೇಕಾಗಿತ್ತು. ಫಸ್ಟ್ ಡೇ ಬಂದಿದ್ದರೆ ತುಂಬ ಫ್ರೆಶ್ ಆಗಿರೋದು. ಈಗೆಲ್ಲ ಒಣಗಿದ ಥರ ಆಗಿದೆ. ಆದರೂ ಇನ್ನೂ 7th ಇದೆ. ಹಾಗಾಗಿ ಬಂದು ನೋಡ್ಕೊಂಡು ಹೋಗಿ. ಒಣಗಿದ್ರೂ ಪರವಾಗಿಲ್ಲ. ಇಲ್ಲಿ ನೋಡಿ, ನಮ್ಮ ಕರ್ನಾಟಕ ಮ್ಯಾಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ. ಆಮೇಲೆ ಜಾನೂರಲ್ಲಿ ಆರ್ಚ್ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಒಣಗಿದ್ರೂ ಕೂಡ ಅದ್ರ ಬ್ಯೂಟಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಳ್ತೀನಿ ಎಲ್ಲೋ ನಮ್ಮ ಟೀಚರೇ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ಇದು ಕೂಡ ನೋಡಿ, ಒಂದು 10 feet ಏನೋ ಇದೆ ಅಂತ ಕಾಣುತ್ತೆ. ಇದು ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ಡಾಲ್ಫಿನ್ ರೆಡಿ ಮಾಡಿದ್ದಾರೆ. 2 ಕಾವೇರಿ ಮಾತೆಯ ಅಕ್ಕಪಕ್ಕ ಇದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಗಳು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಬಂದಿದ್ದಾರೆ. ಹಾಯ್ ನೋಡಿ, ನಮ್ಮ ಜಯಂತಿ ರತನ್ ಮೇಡಮ್ಮು 6 months ಬ್ಯಾಕು ನಮಗೆ ಆನೆ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಅವಾಗ ಹೇಳ್ತಾಯಿದ್ರು ನಾವು ಎಲೆಗಳನ್ನೂ ಕೂಡ ಯೂಸ್ ಮಾಡಿ ಮಾಡ್ಬೋದು ಅಂತ. ಬಾಳೆ ಎಲೆ ಫೋಲ್ಡ್ ಮಾಡಿ ಮಾಡೋದು ತುಂಬ ಕಷ್ಟವಾಗಿರುತ್ತೆ. ಇವರು ಸುಲಭವಾಗಿ ಕೊಂಬೆಗಳನ್ನ ಕಿತ್ಕೊಂಬಂದ್ಬಿಟ್ಟು ಆನೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಲ್ಲ ಬಾಡ್ತಾ ಇದೆ. ನಾವು ಮೊನ್ನೆ ಬರಲಿಕ್ಕೆ ನಾವು ಊರಲ್ಲಿ ಇರಲಿಲ್ಲ, ಹಾಗಾಗಿ ಬರಲಿಕ್ಕಾಗಲಿಲ್ಲ. 27th ಕೂಡ ಕಾಂಪಿಟೇಷನ್ ಇತ್ತು, ಹಾಗಾಗಿ ನಾವು ಕಾಂಪಿಟೇಷನ್ಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀನಿ. ಇವತ್ತು ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಎಲ್ಲರೂ ಇನ್ನೂ 6 days ಇರುತ್ತೆ. ಹಾಗಾಗಿ ಎಲ್ಲರೂ ನೋಡ್ಲಿಕ್ಕೆ ಬನ್ನಿ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಫಂಗಸ್ ಹತ್ಬಿಟ್ಟಿದೆ ಇವಾಗಲೇ ಹಾಗಲಕಾಯಿಗಳು. ನೀವು ಬೇಗ ಬಂದು ಹೋಗಿ ನೋಡ್ಕೊಂಡು ಹೋಗಿ. ನಾವು ಫಸ್ಟ್ ಡೇ ಅಂತೂ ಬರಬೇಕಾಗಿತ್ತು ಅನಿಸುತ್ತೆ, ಆಗಲಿಲ್ಲ ಅಷ್ಟು. ಹಾಗಾಗಿ ಈಗಲಾದರೂ ಬಂದು ನೋಡ್ಕೊಂಡು ಹೋಗಿ. ಎಲ್ಲ ಚೇಂಜ್ ಮಾಡ್ತಾರೆ, ಆದರೆ ಈ ಸರ್ತಿ ಏನು ಇವರೆಲ್ಲ ಚೇಂಜ್ ಮಾಡಿಸ್ಲಿಲ್ಲ. ಲಾಲ್ಬಾಗಲ್ಲಿ ಅಂತಂದರೆ ಅಲ್ಲಿ ನೀರು ಆವಾಗ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. AC ಕ್ರಿಯೇಟ್ ಮಾಡಿರ್ತಾರೆ, ಹಾಗಾಗಿ ಅದು ಫ್ರೆಶ್ ಆಗಿರುತ್ತೆ. ಆದರೆ ಇಲ್ಲಿ ಆ ಥರ ಏನೂ ಮಾಡಿಲ್ಲ. ಇದು ಓಪನ್ ಪ್ಲೇಸು, ಹಾಗಾಗಿ ಇಲ್ಲಿ ಈ ಥರ